ಈ ಒಂದು ಸಂದರ್ಭನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಸರ್ಕಾರ ಈ ಮೊಂಡತನದ ತೀರ್ಮಾನಕ್ಕೆ ಮುಂದಾಗಿದ್ದರೆ ಆದರೆ ನಾವು ಏನು ಉಚಿತ ಪ್ರಯಾಣ ಮಾಡೋಂಥ ನಮ್ಮ ಮಹಿಳಾ ತಾಯಂದಿರಿದ್ದಾರೆ ಅವ್ರನ್ನೂ ಕೂಡ ಒಟ್ಟುಗೂಡಿಸೋದು ಬೀದಿಗಿಳಿಯುವಂಥ ಸಂದರ್ಭನ ತರಲಿಕ್ಕೆ ಸರ್ಕಾರನೇ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀವಿ ಈ ಸಂದರ್ಭದಲ್ಲಿ. ತೀರ್ಮಾನ ಕ್ಲಿಯರ್ ಆದರೆ ಆ ಸಂದರ್ಭದಲ್ಲಿ ನಾವು ವಾಪಸ್ ತಗೊಂತೀವಿ. ಮುಷ್ಕರನ ಫೈನಲ್ ಆಗ್ಬೇಕು, ಆಯಿತು ಕೊಡ್ತೀವಿ, ಇಷ್ಟು ಕೊಡೋದಿದೆ ಅಂತಂತವಾಗ ಅಥವಾ ಈ ಸಂದರ್ಭಕ್ಕೆ ಇಷ್ಟು ಕೊಡ್ತೀವಿ ಅಂತ ಅವ್ರೊಂದು ಲಿಖಿತ ಒಪ್ಪಂದ ಆಗಬೇಕು. ಲಿಖಿತ ಒಪ್ಪಂದ ಆದರೆ ಕ್ಷಣದಿಂದಲೇ ನಮ್ಮ ಮುಷ್ಕರವನ್ನು ನಾವು ಹಿಂಪಡಿತೀವಿ. ಅವ್ರು ಮಾಡ್ತಾನೆ ಹಿಡಿದ್ರೆ ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ಅನಿರ್ದಿಷ್ಟಾವಧಿ ಮುಷ್ಕರನ ಮುಂದುವರಿಸ್ತೀವಿ. ಥ್ಯಾಂಕ್ ಯು ಸರ್. ಉಚಿತದಿಂದ ನಮ್ಮ ಕಾರ್ಮಿಕ ದುಡಿಯೋ ವರ್ಗಕ್ಕೆ ಸಂಸ್ಥೆಗೆ ನಷ್ಟ ಇಲ್ಲ ಸರ್. ಸಂಸ್ಥೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಇವತ್ತು ಹಲವಾರು ವಿಭಾಗಗಳು ಎಲ್ಲವೂ ಲಾಸ್ನಲ್ಲಿದ್ದಂಥ ಕೆಲವು ಇವತ್ತು ಎಲ್ಲರೂ ಕೂಡ ಲಾಭದಲ್ಲಿದ್ದಾರೆ. ಎಲ್ಲ ವಿಭಾಗಗಳು, ಎಲ್ಲ ಡಿಪ್ಪಗಳು. ಇವು ಉದಾಹರಣೆ ದಾವಣಗೆರೆ ಹೆಚ್ಚು ಕಮ್ಮಿ ನಮಗೆ ಪ್ರತಿ ತಿಂಗಳು ಈ ಉಚಿತ ಪ್ರಯಾಣ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನೂರಾರು ಕೋಟಿ ರೂಪಾಯಿ ಲಾಸ್ನಲ್ಲಿತ್ತು ವರ್ಷಕ್ಕೆ. ಇವತ್ತು ಹೆಚ್ಚು ಕಮ್ಮಿ 450-480 ಕೋಟಿ ರೂಪಾಯಿ ಲಾಭದಲ್ಲಿದೆ. ಇಷ್ಟು ಲಾಭ ತಗೊಂಡ್ರೂ ಕೂಡ ಸಾರಿಗೆ ಮುಷ್ಕರ ಮಾಡಲಿಕ್ಕೆ ಒಂದು ದಾರಿ ಮಾಡಿಕೊಡ್ತಾಯಿದೆ ಸರ್ಕಾರ. ಯಾಕೆ ಈ ಥರದ್ದು ಯೋಚನೆ ಅಂತ ಈ ಒಂದು ಸಂದರ್ಭನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಸರ್ಕಾರ ಈ ಮೊಂಡತನದ ತೀರ್ಮಾನಕ್ಕೆ ಮುಂದಾಗಿದ್ದರೆ ಆದರೆ ನಾವು ಏನು ಉಚಿತ ಪ್ರಯಾಣ ಮಾಡೋಂಥ ನಮ್ಮ ಮಹಿಳಾ ತಾಯಂದಿರಿದ್ದಾರೆ ಅವ್ರನ್ನೂ ಕೂಡ ಒಟ್ಟುಗೂಡಿಸೋದು ಬೀದಿಗಿಳಿಯುವಂಥ ಸಂದರ್ಭನ ತರಲಿಕ್ಕೆ ಸರ್ಕಾರನೇ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀವಿ ಈ ಸಂದರ್ಭದಲ್ಲಿ. ತೀರ್ಮಾನ ಕ್ಲಿಯರ್ ಆದರೆ ಆ ಸಂದರ್ಭದಲ್ಲಿ ನಾವು ವಾಪಸ್ ತಗೊಂತೀವಿ. ಮುಷ್ಕರನ ಫೈನಲ್ ಆಗಬೇಕು, ಆಯಿತು ಕೊಡ್ತೀವಿ, ಇಷ್ಟು ಕೊಡೋದಿದೆ ಅಂತಂತವಾಗ ಅಥವಾ ಈ ಸಂದರ್ಭಕ್ಕೆ ಇಷ್ಟು ಕೊಡ್ತೀವಿ ಅಂತ ಅವ್ರೊಂದು ಲಿಖಿತ ಒಪ್ಪಂದ ಆಗಬೇಕು. ಲಿಖಿತ ಒಪ್ಪಂದ ಆದರೆ ಕ್ಷಣದಿಂದಲೇ ನಮ್ಮ ಮುಷ್ಕರವನ್ನು ನಾವು ಹಿಂಪಡಿತೀವಿ. ಅವ್ರು ಮಾಡ್ತಾನೆ ಹಿಡಿದ್ರೆ ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ಅನಿರ್ದಿಷ್ಟಾವಧಿ ಮುಷ್ಕರನ ಮುಂದುವರಿಸ್ತೀವಿ. ಥ್ಯಾಂಕ್ ಯು ಸರ್. ಉಚಿತದಿಂದ ನಮ್ಮ ಕಾರ್ಮಿಕ ದುಡಿಯೋ ವರ್ಗಕ್ಕೆ ಸಂಸ್ಥೆಗೆ ನಷ್ಟ ಇಲ್ಲ ಸರ್. ಸಂಸ್ಥೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಇವತ್ತು ಹಲವಾರು ವಿಭಾಗಗಳು ಎಲ್ಲವೂ ಲಾಸ್ನಲ್ಲಿದ್ದಂಥ ಕೆಲವು ಇವತ್ತು ಎಲ್ಲರೂ ಕೂಡ ಲಾಭದಲ್ಲಿದ್ದಾರೆ. ಎಲ್ಲ ವಿಭಾಗಗಳು, ಎಲ್ಲ ಡಿಪ್ಪಗಳು. ಇವು ಉದಾಹರಣೆ ದಾವಣಗೆರೆ ಹೆಚ್ಚು ಕಮ್ಮಿ ನಮಗೆ ಪ್ರತಿ ತಿಂಗಳು ಈ ಉಚಿತ ಪ್ರಯಾಣ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನೂರಾರು ಕೋಟಿ ರೂಪಾಯಿ ಲಾಸ್ನಲ್ಲಿತ್ತು ವರ್ಷಕ್ಕೆ. ಇವತ್ತು ಹೆಚ್ಚು ಕಮ್ಮಿ 450-480 ಕೋಟಿ ರೂಪಾಯಿ ಲಾಭದಲ್ಲಿದೆ. ಇಷ್ಟು ಲಾಭ ತಗೊಂಡ್ರೂ ಕೂಡ ಸಾರಿಗೆ ಮುಷ್ಕರ ಮಾಡಲಿಕ್ಕೆ ಒಂದು ದಾರಿ ಮಾಡಿಕೊಡ್ತಾಯಿದೆ ಸರ್ಕಾರ. ಯಾಕೆ ಈ ಥರದ್ದು ಯೋಚನೆ ಅಂತ